ಸರ್, ಈ ಸರ್ವೆನ 460 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ. ಈ ಹಿಂದೆ 169 ಕೋಟಿ ವೆಚ್ಚದಲ್ಲಿ ಸರ್ವೆ ಮಾಡಲಾಗಿತ್ತು. ಬೆಂಗಳೂರಲ್ಲಿ ಇನ್ನೂ ಸರ್ವೆ ಕಂಪ್ಲೀಟ್ ಆಗಿಲ್ಲ. ಸಿದ್ದರಾಮಯ್ಯ ಅವರು ಹೇಳಿದ್ರು 7ನೇ ತಾರೀಕೆ ಲಾಸ್ಟ್, ಅದ್ರ ಮೇಲೆ ಯಾವುದೇ ಡೆಡ್ಲೈನ್ ಇರೋದಿಲ್ಲ ಅಂತ ಹೇಳಿ. ಈಗ 2 ಸಲ ಡೆಡ್ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಷ್ಟೇ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ರು ಕೂಡ ಸರ್ವೆ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಈ ಸರ್ವೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂಡ್ ಬಹುತೇಕ ಸರ್ವೆದಾರರು ಏನು ಶಿಕ್ಷಕರು ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಸಿಬ್ಬಂದಿಯನ್ನ ಬಳಸ್ಕೊಂಡಿದ್ದಾರೆ ಈ ಸರ್ವೆ ಮಾಡೋದಕ್ಕೆ. ಅವ್ರು ಎಲ್ಲರೂ ಕೂಡ ಬಹಳಷ್ಟು ಕಂಪ್ಲೇಂಟ್ ಮಾಡಿದ್ರು, ಆ್ಯಪ್ ಸರಿ ಇಲ್ಲ, ಅದು ಇದು ಅಂತೆಲ್ಲ ಹೇಳಿ. ಸೊ ಹಾಗಾಗಿ ಈ ಸರ್ವೆ ಯಾವ ರೀತಿ ನಡೀತಿದೆ, ಯಾವ ದಾರಿಯಲ್ಲಿ ಸಾಕ್ತಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಸರ್. ಈ ಸರ್ಕಾರದ ಎಡವಟ್ಟುಗಳಲ್ಲಿ ಇದೊಂದು ದೊಡ್ಡ ಎಡವಟ್ಟು. ಆಲ್ವೇಸ್ 2.5 ವರ್ಷದಲ್ಲಿ ನೀವು ನೋಡ್ತಾ ಹೋದರೆ ಇವರು ಮಾಡಿದ ಕೆಲಸಗಳಿಂದ ಎಡವಟ್ಟುಗಳೇ ಜಾಸ್ತಿ. ಅಗತ್ಯವಿಲ್ಲದ ಕೆಲಸಗಳು, ಈಗ ಅಗತ್ಯ ಇದೆನಾ ಇಲ್ಲ ಗೊತ್ತಿಲ್ಲ, ಬಟ್ ಸೆಂಟ್ರಲ್ ಗೌರ್ಮೆಂಟನ್ನು ಒಂದು ಕಡೆ ತೆಗಳ್ತಾ ಇರಬೇಕು, ಹೈಕಮಾಂಡ್ ಒಂದು ಕಡೆ ಹೊಗಳ್ತಾ ಇರಬೇಕು, ಅವರನ್ನು ತೃಪ್ತಿ ಇಡಬೇಕು ಅನ್ನೋ ಒಂದೇ ಒಂದು ಸೂತ್ರದಲ್ಲಿ ನಡೀತಾ ಇರುವಂಥ ಸರ್ಕಾರ. ಈ ಸೂತ್ರ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ನೀವು ಅಂದ್ಕೊಳ್ಳಿ. ಇದು ರಾಹುಲ್ ಗಾಂಧಿ ಅವರ ಕನಸಿನ ಪ್ರಾಜೆಕ್ಟ್ ಅಂತ. ಇದು ರಾಹುಲ್ ಗಾಂಧಿಯನ್ನು ಮೆಚ್ಚಿಸ್ಲಿಕ್ಕಾಗಿ, ಅದೇ ಹೇಳಿದ್ದು, ರಾಹುಲ್ ಗಾಂಧಿಯನ್ನು ಮೆಚ್ಚಿಸ್ಲಿಕ್ಕಾಗಿ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾರನ್ನು ಇವರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. 2018 ಸಿದ್ದರಾಮಯ್ಯನವರೇ ಆಗಲೂ CM ಕಾಂತರಾಜು ಆಯೋಗವನ್ನು ರಚಿಸ್ತಾರೆ, ಜಾತಿ ಗಣತಿ ಆಗುತ್ತೆ, ರಿಪೋರ್ಟೇ ಬರಲ್ಲ. ಎಷ್ಟು ವರ್ಷ? 169 ಕೋಟಿಗೆ ಕಳೆದ 8-9 ವರ್ಷಗಳಲ್ಲಿ ಒಂದು ರಿಪೋರ್ಟನ್ನು ಕೊಡದೆ ಅದನ್ನಲ್ಲೇ ಮುಚ್ಚಾಕಲಾಯ್ತು. ಈಗ ಹೇಳ್ತಾರೆ ಅದು ಓಲ್ಡ್, ಅದು ಈಗ 10 ವರ್ಷದಲ್ಲಿ ಏನೇನು ಆಗೋಯ್ತು, ಎಷ್ಟೋ ಜನ ಬದಲಾವಣೆ ಆದರು, ಏನೇನಾದರೂ ಆರ್ಥಿಕ ಸ್ಥಿತಿಗತಿಗಳು ಎಲ್ಲಿ ಹೋಗಿದ್ದಾವೆ ಅಂದರೆ ಇವರು ಮಾಡಿದ ಗೌರ್ಮೆಂಟ್ಗಳಲ್ಲಿ ಆರ್ಥಿಕ ಸ್ಥಿತಿ 4 ಪಾಲು ಹೆಚ್ಚಾಗಿರಬೇಕು. ನಮ್ಮದೆಲ್ಲ ಆರ್ಥಿಕ ಸ್ಥಿತಿಗತಿ ಎಲ್ಲಿ ಹೋಗದ, ಜಾತಿಗಳು ಎಷ್ಟೆಷ್ಟು ಜನ ಸೇರಿರ್ಬೋದು, ಎಷ್ಟು ಜನ ಏನೋ ಧರ್ಮಾಂತರಗೊಂಡಿರ್ಬೋದು. ಯಾಕೆ ಹೇಳಿ, ಮತಾಂತರ ಅಂತ ಯಾಕೆ ಹೇಳ್ತೀವಿ ಹೇಳಿ? ಈ ವರ್ಡನ್ನು ಏನು ಹೇಳ್ತೀನಿ ಕೇಳಿ. ಸರ್ವೆಯ ಮೊದಲು ಅದೇ ಹೇಳಿದ್ದು, ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಮುಸ್ಲಿಮು, ಕುರುಬ ಕ್ರಿಶ್ಚಿಯನ್, ಕುರುಬ ಮುಸ್ಲಿಮು, ಲಿಂಗಾಯತ ಕ್ರಿಶ್ಚಿಯನ್, ಲಿಂಗಾಯತ ಮುಸ್ಲಿಮ್ ಅಂತ ಬರೀರಿ ಅಂತ. ಯಾಕೆ ಹೇಳಿ? 10 ವರ್ಷದಲ್ಲಿ ಗೌರ್ಮೆಂಟ್ಗೆ ಬೇಕಿತ್ತು ಎಷ್ಟು ಜನ ಮತಾಂತರ ಆಗಿದ್ದಾರಾ ನೋಡುವ, ಇನ್ನೂ ಆಗಿದ್ದೀರಾ ಇಲ್ವಾ, ಓಟ್ಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡಲಿಕ್ಕಾಗಿ ಒಂದು ಈ ಸರ್ವೆ ಏನಕ್ಕೆ ಕೇಳಿದ್ದು. ನಿಮ್ಮನ್ನು, ನಮ್ಮನ್ನು, ಮತದಾರರನ್ನು, ಕರ್ನಾಟಕದ ಜನತೆಯನ್ನು ಉದ್ಧಾರ ಮಾಡಲಿಕ್ಕಲ್ಲ. ಇವರ ಎಲೆಕ್ಟ್ರಿಕಲ್ ಸ್ಟ್ರಾಟಜಿ ಏನಿದ್ರೆ, ಈ ಪೋಲ್ ಸ್ಟ್ರಾಟಜಿ ಇದೆ ಅಲ್ವಾ, ಎಲೆಕ್ಷನ್ ಸ್ಟ್ರಾಟಜಿ ಇದೆ ಅಲ್ವಾ, ಅದನ್ನು ಮಾಡಲಿಕ್ಕೆ ಈ ಸರ್ವೆಗಳು ಬೇಕು ಇವ್ರಿಗೆ. ಮತ್ತೇನು ನಿಮಗೆ ನಮಗೆ ಉಪಕಾರ ಮಾಡಲಿಕ್ಕಲ್ಲ. ಈಗ ಹಲವು BPL ಕಾರ್ಡ್ಗಳು ಹೋದ್ವು, ನಾವು ಹೇಳಿದ್ವಿ, ಹೌದು BP ಕಾರ್ಡ್ಗಳು ಹೋಗ್ಬೇಕು. ಫೇಕ್ ಏನು ರಿಪೋರ್ಟ್ ಕೊಟ್ಬಿಟ್ಟು ಮನೆ 50 ಲಕ್ಷದ ಮನೆ ಕಟ್ಕೊಂಡ್ಬಿಟ್ಟು BPL ಕಾರ್ಡ್ ಹಾಕ್ಬಿಟ್ಟು ಅಕ್ಕಿ ತರುವವರು ಅಂಥ ಸವಲತ್ತುಗಳು ಹೋಗಬೇಕು. ಇವರ ಭಾಗ್ಯಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದೊಂದೇ ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಟ್ ಇಸ್ ಡನ್. ಈಗ 460 ಕೋಟಿ ಇದೇನ ಕೇಳಿ. ಇದಕ್ಕೆ ಜಾತಿ ಗಣತಿ ಹೇಳುವುದಕ್ಕಿಂತ ಮೊದಲು ಎಲ್ಲ ಸ್ಕೀಮ್ಗಳಿಗೆ ಹೆಸರಿಡ್ತಾರಲ್ಲ, ರಾಹುಲ್ ಗಾಂಧಿ ಯೋಜನೆ, ವಾಜಪೇಯಿ ಅವರ ಯೋಜನೆ, ಇಂದಿರಾ ಗಾಂಧಿ ಯೋಜನೆ, ಪ್ರಿಯದರ್ಶಿನಿ ಯೋಜನೆ, ಇಂಥದ್ದೆಲ್ಲ ಇರುತ್ತೆ. ಜವಾಹರ್ಲಾಲ್ ನೆಹರೂದ್ದು ಒಂದು ಯೋಜನೆ ಹೆಸರಿರುತ್ತೆ. ಇದಕ್ಕೆ ರಾಹುಲ್ ಗಾಂಧಿ ಅಂತ ಇಟ್ಬಿಟ್ಟು ಜನಗಣತಿ ಅಂತ ಇಡ್ಬೋದಿತ್ತು. ಇಟ್ ವೆರಿ ವೆರಿ ನೈಸ್. ರಾಹುಲ್ ಗಾಂಧಿ ಸಂತೃಪ್ತಿಗಾಗಿ ಮಾಡಿದಂಥ ಜನಗಣತಿಯನ್ನು ರಾಹುಲ್ ಗಾಂಧಿ ಹೆಸರಲ್ಲಿ ಜನಗಣತಿ ಅಂತ ಮಾಡ್ತೀವಿ ನಾವು ಅಂತ. ಬಿಕಾಸ್ ಬಾಸ್ ಖುಷಿಯುವ ಅಂತ ಮಾಡಲಿಕ್ಕೆ. ಅಷ್ಟು ಬಿಟ್ಟರೆ ನಾವೇ ಹೇಳಿದ್ದೀವಿ, ಇದು ನೀವು ಸೆಪ್ಟೆಂಬರ್ 23ರಿಂದ ಸ್ಟಾರ್ಟ್ ಮಾಡಿ, 22ರಿಂದ ಸ್ಟಾರ್ಟ್ ಮಾಡಿ, ನವೆಂಬರ್ 7ಕ್ಕೆ ಮುಗಿಸ್ಬಿಡ್ತೀವಪ್ಪ. ಅದು ಅಲ್ಲಿಗೆ ತಥಾಸ್ತು, ಏನಾಗಲ್ಲ. 1,50,00,000 35-40 ಲಕ್ಷ ಮನೆ ಇದೆ, ಅದನ್ನು ನಾವು ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದ್ದೀವಿ. ಆಯಿತು. ಈಗ 2ನೇ ಡೆಡ್ಲೈನ್ ಮುಂದುವರೆದಿದೆ. 18ರವರೆಗೆ ಮಕ್ಕಳಿಗೆ ಸ್ಕೂಲು ಇಲ್ಲ. ಮೊದಲೇ ನಮ್ಮ ಎಜುಕೇಷನ್ ಯಾವ ರೀತಿ ಗತಿಗೆಟ್ಟಿದೆ ಅಂತ ನಮ್ಗೆ ಗೊತ್ತಿದೆ. ಇದೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಲೆಟರ್ ಬರೀತಾರಲ್ಲ RSS, ಅಲ್ಲಿ ಕಳಪೆ ಪ್ರದರ್ಶನ SSLC ಎಲ್ಲಿ ಅಂತ ನೋಡಿದರೆ ಅವ್ರ ಊರಲ್ಲೇ ಅವರು RSS ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟು ನೆಕ್ಸ್ಟ್ ಒಂದು 3-4 ತಿಂಗಳು ಬಿಟ್ಟರೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಊರಲ್ಲಿ ಪುನಃ SSLC ಎಕ್ಸಾಮ್ ಇದೆ, ಒಂದು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಗೈಡ್ ಮಾಡಿ, ಹೆಂಗೆ ಕಲಿಬೋದು, ಏನು ಮಾಡ್ಬೋದು. ಬೇಕಾದರೆ RSS ಅವ್ರ ಹತ್ರ ಟ್ರೈನಿಂಗ್ ಕೊಡಿಸಿ, ಸ್ವಲ್ಪ ಮಕ್ಕಳಿಗೆ ಹೆಂಗೆ ಕಲಿಬೇಕು, ಏನು ಮಾಡಬೇಕು ಅಂತ. ಯೂಸ್ ದ್ಯಾಟ್ ಪರ್ಪಸ್. ಅದು ಬಿಟ್ಬಿಟ್ಟು ಈಗ ನೋಡಿ, ಇದು
ವೇರ್ ವಿ ಆರ್ ಹೆಡ್ಡಿಂಗ್. ಬೆಂಗಳೂರು ಅಂತ ನೀವು ಹೇಳಿದ್ರಿ, ಬೆಂಗಳೂರು ಅಂತ ಪ್ರದೇಶದಲ್ಲಿ ಒಂದು ಟೀಚರ್ಸ್ ನಮಗೆ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಒಂದು ದಿನಕ್ಕೆ ಮಾಡಲಿಕ್ಕಾಗಲ್ಲ. ಇಟ್ ಟೇಕ್ಸ್ ಇನ್ ಟ್ರಾಫಿಕ್ 1 hour ಬೇಕು. 1 hour ಬೇಕು. ಅವರು ಬೆಳಗ್ಗೆ ಎದ್ಕೊಂಡ್ಬಿಟ್ಟು ಆ ಸ್ಪಾಟ್ಗೆ ಹೋಗುವಾಗಲೇ ಮಧ್ಯಾಹ್ನ ಆಗ್ಬಿಡುತ್ತೆ. ಅಷ್ಟು ಒಳ್ಳೆ ರಸ್ತೆ ಕೊಟ್ಟವ್ರು ಇವರು. ಸಿಂಗಾಪುರ್ ಮಾಡಬೇಕಂತ ಹೊರಟವ್ರು ಇವರು. SM ಕೃಷ್ಣ ಕಾಲದಿಂದ ನಾವು ಕೇಳ್ತಾ ಇದ್ವಿ ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೀವಿ ಅಂತ. ಅದಕ್ಕೆ ಏನಾಗಲ್ಲ ಅಂತ ಒಂದು ಹೆಸರು ಇಟ್ಬಿಟ್ಟಿದ್ವಿ ಒಂದು ಊರಿಗೆ, ಇಲ್ಲಿ ಸಿಂಗಾಪುರ್ ಅಂತ ಹೆಸರಿಟ್ಟಾರೆ ಒಂದು ಊರಿಗೆ. ದಟ್ಸ್ ವಾಟ್ ದೇ ಆರ್ ಡೂಯಿಂಗ್. ನಾಚಿಗಾಗುತ್ತೆ. ಐ ಆಮ್ ಟೆಲಿಂಗ್ ಯು, ದಿಸ್ ವಿಲ್ ನಾಟ್ ಹ್ಯಾಪನ್. ಇದು ಆದ್ರೂ ಇದು ಸರಿಯಾಗಿ ಆಗಲ್ಲ. ಯಾಕಂದರೆ ಯು ಕ್ಯಾನ್ ಡಿನೈ ಗಿವಿಂಗ್ ದ ಇನ್ಫಾರ್ಮೇಷನ್. ಇದರಲ್ಲಿ ಎಷ್ಟು ಜನ ಇನ್ಫಾರ್ಮೇಷನ್ ಕೊಡಲಿಕ್ಕೆ ರಿಜೆಕ್ಟೇ ಮಾಡಿಬಿಟ್ರೆ ಮತ್ತೆ ಆ ಗಣತಿ ಯಾವ ರೀತಿಯ ಗಣತಿ ಆಗ್ಬೋದು?